ಬಿಕಾಸ್ ನೀವು ಇದ್ದಿದ್ದಕ್ಕೆ ನಮ್ಮ ಪ್ರತಿ ಮೂವಿ ಕೂಡ ಹಿಟ್ ಆಗತ್ತೆ, ಪ್ರತಿ ಜನರ ತನಕ ಮುಟ್ಟತ್ತೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಕ್ವಶನ್ ಕೇಳ್ದಂಗೆ ಇವಾಗ ಏನಾದ್ರು ಶೂಟ್ ಮಾಡಿದ್ರ ಅಂತ ಕೇಳಿದ್ರ. ಸೊ ಅಷ್ಟು ಫ್ಯೂಚರಿಸ್ಟಿಕ್ ಆಗಿ ಅವ್ರು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ, ಬಟ್ ಎಲ್ಲದು ಸಮಯಕ್ಕೆ ತಕ್ಕಂತೆ ಕೂಡಿ ಬಂದಿದೆ ಅಂತ ಹೇಳ್ಬಹುದು. ಈ ಟೈಮಿಗೆ ಈ ಮೂವಿ ರಿಲೀಸ್ ಆಗ್ಬೇಕಿತ್ತು, ಮೋಸ್ಟ್ಲಿ ಅದಕ್ಕೆ ಇಷ್ಟು ರಿಲೀಸ್ ಆಗಿರ್ಬಹುದು ಅಂತ ಅನ್ಸುತ್ತೆ. ಸೊ ಕೆಲವು ಡೈಲಾಗ್ಸ್ ಇದಾವೆ, ಅದು ನಂಗೂ ಅದೇ ಅನ್ಸ್ತಿದ್ದು ಯಾವಾಗ ಅಂತ, ಬಿಕಾಸ್ ದಿಗಂತ್ ಸರ್ದೆ ಬೇರೆ ಟೈಮಲ್ಲಿ ಶೂಟ್ ಆಗಿರುತ್ತೆ, ನಮ್ದು ಸ್ಕ್ರೀನ್ ಸ್ಪೇಸ್ ಕೂಡ ಅವಾಗ ಶೇರ್ ಆಗಿಲ್ಲ. ಬಟ್ ಇದು ಫ್ಯೂಚರಿಸ್ಟಿಕ್ ಆಗಿ ಅನಿಸ್ತು ನನಗೆ. ಸಹಜವಾಗಿ ನನಗೆ ತಂಡದ ಜೊತೆ ಆಕ್ಟ್ ಮಾಡ್ತಿರ್ಬೇಕಿದ್ರೆ, ಇಲ್ಲ ನಂದು ಕೆಲಸ ಮಾಡ್ತಿರ್ಬೇಕಿದ್ರೆ ಅಲ್ಲಿ ನಂಗೆ ತುಂಬಾ ಖುಷಿಯಾಗಿದ್ದೇನು ಅಂದ್ರೆ ಒಂದ್ ಒಳ್ಳೆ ವಾತಾವರಣ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಅಂಡ್ ಶೂಟ್ ಮಾಡ್ತಿರೋ ರೀತಿ ಕೂಡ ಕ್ರಿಸ್ಪ್ ಆಗಿ ತುಂಬಾ ಬೇಗ, ಅಂದ್ರೆ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ದೆ. ಸ್ಪೆಷಲಿ ನನಗೆಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಾನು ಮೂವಿ ಒಪ್ಕೊಂಡಿದ್ದೇನು ಅಂದ್ರೆ, ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ಕತೆ ತುಂಬಾ ಚೆನ್ನಾಗಿದೆ. ಅಂಡ್